ಹಾಯ್ ಫ್ರೆಂಡ್ಸ್, ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ರೀಸೆಂಟಾಗಿ ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಅದಕ್ಕೆ ನೋಡಿ ಸಿಕ್ಕಾಪಟ್ಟೆ ಜನರು ಕಾಮೆಂಟ್ಸ್ ಮಾಡಿ ಕೇಳ್ತಿದ್ರು, ಎಲ್ಲಿ ತೊಗೊಂಡ್ರಿ, ಹೆಂಗಿದೆ ಆ ಡ್ರೆಸ್ಸು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ರೊಟೀನಾಗಿ ಯೂಸ್ ಮಾಡುವಂತಹ, ಈಗ ಸಮ್ಮರಲ್ಲಿ ಯೂಸ್ ಮಾಡುವಂತಹ ಕೆಲವೊಂದು ಪ್ರಾಡಕ್ಟ್ ಬಗ್ಗೆನೂ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಈಗ ಅಮೆಝಾನಲ್ಲಿ ಒಳ್ಳೆ ಆಫರ್ ನಡೀತಾ ಇದೆ. ಅದಕ್ಕಾಗಿ ಸೊ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಈ ಡ್ರೆಸ್ಸು ತೊಗೊಂಡು ಕೆಲವು ದಿವಸಗಳಾಯಿತು, ಬಟ್ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಈಗ ಸಮ್ಮರ್ ಬಂತಲ್ವ, ಸಮ್ಮರ್ಗೆ ಈ ಥರ ಲೈಟ್ ವೆಯ್ಟ್ ಡ್ರೆಸ್ಗಳಾದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದುಬಿಟ್ಟು ಪ್ಯೂರ್ ಕಾಟನ್, ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬಂದಿದೆ. ಮತ್ತು ಇದು ಮೆಟರ್ನಿಟಿ ವೇರ್ ಅಲ್ಲ, ಅಂದರೆ ಇದಕ್ಕೆ ಫೀಡಿಂಗ್ ಜಿಪ್ಸು ಏನೂ ಇಲ್ಲ. ಸೊ ಯಾರು ಬೇಕಾದರೂ ವೇರ್ ಮಾಡ್ಬೋದು. ನಾನು ಫೀಡಿಂಗಿಗೆ ಅಂತಲ್ಲ, ಈಗ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದ್ಕೊಳ್ಳಿ, ಸೊ ಈ ಥರ ಇತ್ತು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ. ಅದು ಅಲ್ಲದೆ ಸಮ್ಮರ್ಗೆ ಸೆಕೆ ಎಲ್ಲ ಜಾಸ್ತಿ ಇರುತ್ತೆ, ಕಾಟನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಇಟ್ಕೊಂಡಿದ್ದೆ. ಮೊನ್ನೆ ಚಿನಿಮಾ ಸ್ಕೂಲ್ ಫಂಕ್ಷನ್ಗೆ ಹೋದಾಗ ಹಾಕ್ಕೊಂಡಿದ್ದೆ. ಸೊ ಇನ್ನು ಈ ಡ್ರೆಸ್ ಬಂದುಬಿಟ್ಟು ಈ ಥರ ಇದೆ ನೋಡಿ, ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಬಂದಿದೆ. ಇದಕ್ಕೆ ಇಲ್ಲಿ ಈ ಥರ ಎಲಾಸ್ಟಿಕ್ ಬಂದಿದೆ. ಇದನ್ನು ನೀವು ಹೀಗೆ ಬೇಕಾದರೂ ಹಾಕೋಬೋದು. ಸ್ವಲ್ಪ ಪಫ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಈ ಥರ ಮೇಲೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ. ಓವರಾಲಾಗಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಡ್ರೆಸ್ಸು. ಇನ್ನೊಂದೇನು ಗೊತ್ತಾ, ಈ ಡ್ರೆಸ್ ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳಗಿರೋರು ಕೂಡ ಡುಮ್ ಕಾಣಿಸ್ತಾರೆ. ನನ್ನ ನೋಡಿ ಕನ್ನಡಿಯಲ್ಲಿ ನನಗೆ ಶಾಕ್ ಆಯ್ತು, ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀನಲ್ಲಪ್ಪ ಅಂತ. ಚಬ್ಬಿ ಆಗಿ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿದೆ. ನಾನು ಮೊನ್ನೆ ಒಂದು ರೀಸೆಂಟಾಗಿ ಡಾರ್ಕ್ ಸರ್ಕಲ್ಸ್ ಬಂದಿದೆ ಅಂತ ಹೇಳಿ ಒಂದು ಕ್ರೀಮ್ನ ಅಪ್ಲೈ ಮಾಡಿದ್ದೆ. ಅದನ್ನು ನೋಡಿಬಿಟ್ಟು ಕೆಲವರು, ನೀನೀಗ ಬಾಣಂತಿ ಅಲ್ವಾ, ಯಾಕೆ ಅದನ್ನೆಲ್ಲ ಕ್ರೀಮ್ ಹಚ್ಕೊಳ್ತೀರಾ, ಏನೂ ಆಗೋದಿಲ್ವಾ ನೀವು ಹಚ್ಕೊಂಡ್ರು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಕೇಳಿದರು. ಇದು ಒಂದು ಸ್ಕಿನ್ ಕೇರ್ ಅಷ್ಟೇ, ಚರ್ಮದ ಮೇಲೆ ಮಾತ್ರ ಇರುತ್ತೆ, ರಕ್ತದ ಒಳಗಡೆ ಹೋಗೋದಿಲ್ಲ. ಇನ್ನು ರಕ್ತದ ಒಳಗಡೆ ಹೋಗೋದು ನನಗೂ ಪ್ರಾಬ್ಲಮ್ ಆಗುತ್ತೆ, ಮಗುಗೂ ಪ್ರಾಬ್ಲಮ್ ಆಗುತ್ತೆ. ಅಂಥ ಸ್ಕಿನ್ ಕೇರ್ ಎಲ್ಲ ನಾನು ಮಾಡ್ಕೊಳ್ಳೋದಿಲ್ಲ. ಜಸ್ಟ್ ನಾನು ಬೇಸಿಕ್ ಸ್ಕಿನ್ ಕೇರ್ ಅನ್ನು ಅಷ್ಟೇ ಮಾಡ್ಕೊಳ್ತೀನಿ. ಈಗ ನಾವು ಸ್ಕಿನ್ ಕೇರ್ ಮಾಡ್ಕೊಂಡಿರ್ತೀವಿ, ಮಗು ಬಂದು ಅದು ನೆಕ್ಕಿದ್ರೆ ಪ್ರಾಬ್ಲಮ್, ಮಗುನೇ ಅಲ್ಲ ನಾವು ಕೂಡ ಅಷ್ಟೇ, ಅದು ನೆಕ್ಕಿದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಆ ರೀತಿ ಆಗ್ದಲೇ ನಾವು ನೋಡ್ಕೋಬೇಕಷ್ಟೇ. ಅದು ಬಿಟ್ಟರೆ ನಾವು ಸ್ಕಿನ್ ಕೇರನ್ನು ಆರಾಮಾಗಿ ಮಾಡ್ಕೋಬಹುದು, ಬೇರೆ ಏನು ತೊಂದರೆ ಇಲ್ಲ. ಈಗ ನೋಡಿ, ಮರ ಆಗಿರಬಹುದು ಅಥವಾ ಗಿಡ ಆಗಿರಬಹುದು, ಮನೆ ಆಗಿರಬಹುದು, ಇನ್ನೇನೇ ಆಗಿರಬಹುದು, ನಾವು ಅದನ್ನು ಸರಿಯಾಗಿ ಕೇರ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಹೇಳಿ, ಹಾಳಾಗ್ತಾ ಬಂದ್ಬಿಡತ್ತೆ. ಸೊ ಹಾಗಾಗಿ ಗಿಡಗಳಿಗೆ ಸರಿಯಾಗಿ ನೀರು ಹಾಕಬೇಕು, ಮನೇನ ನೀಟಾಗಿ ಇಟ್ಕೋಬೇಕು. ಸೊ ಈ ಥರ ನೋಡ್ಕೊಳ್ತಾ ಬಂದಾಗೆಲ್ಲ ಮನೆಯೂ ಚೆನ್ನಾಗಿರುತ್ತೆ, ಗಿಡಗಳು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಚರ್ಮ ಕೂಡ ಅಷ್ಟೇ, ನಾವು ಎಷ್ಟು ಕೇರ್ ಮಾಡ್ತಾ ಬರ್ತೀವೋ, ಅದನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊತಾ ಬರ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನೇ ಅಲ್ಲ, ಚರ್ಮದ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಅವರೆಲ್ಲರಿಗೂ ಕೂಡ ಒಂದು ಸ್ಕಿನ್ ಕೇರ್ ಅನ್ನೋದು ಇದ್ದೇ ಇರುತ್ತೆ. ಏನಿದು ಬೇಸಿಕ್ ಸ್ಕಿನ್ ಕೇರ್ ಅಂದರೆ, ಫೇಸ್ ವಾಶ್ ಮಾಡ್ಕೋಬೇಕು, ಟೋನರ್ ಬಳಸಬೇಕು, ಮಾಯ್ಶ್ಚರೈಸರ್ನ ಬಳಸಬೇಕು. ಅದಾದಮೇಲೆ ಈಗ ನಿಮ್ಗೆ ಏನಾದರೂ ಸಮಸ್ಯೆ ಇರುತ್ತೆ ಅಂದ್ಕೊಳ್ಳಿ, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅದಕ್ಕೆ ತಕ್ಕಂತೆ ಪ್ರಾಡಕ್ಟ್ಸನ್ನು ಬಳಸ್ಕೋಬೇಕು. ಇನ್ನು ಅದಾದಮೇಲೆ ಬಿಸಿಲಿಗೆ ಅಂತ ಹೇಳಿಬಿಟ್ಟು ಸನ್ಸ್ಕ್ರೀನನ್ನು ಬಳಸಬೇಕು. ಇನ್ನು ಇದೆಲ್ಲ ಆದಮೇಲೆ ಮೇಕಪ್ಪನ್ನು ಮಾಡ್ಕೋಬೇಕು. ಇದಿಷ್ಟನ್ನ ಸ್ಕಿನ್ ಕೇರ್ ಅಂತ ಹೇಳಿ ಕರೀತಾರೆ, ಮೇಕಪ್ ಅಲ್ಲ. ಸೊ ಈ ಸ್ಕಿನ್ ಕೇರ್ ಅನ್ನೋದು ನಾವು ದಿನ ಇದನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ನೀವು ಇದೇ ಕಂಪ್ನಿ ಫೇಸ್ ವಾಶ್ ಯೂಸ್ ಮಾಡಬೇಕು, ಇದೇ ಟೋನರ್ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ, ಬಟ್ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಫೇಸ್ ವಾಶ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡಿ. ನಾನು ಡರ್ಮಾವ್ಯೂ ಹೈಡ್ರಾ ಕ್ಲಿನ್ಸರ್ನ ಯೂಸ್ ಮಾಡ್ತೀನಿ. ಇದು ತುಂಬ ಮೈಲ್ಡ್ ಆಗಿರುತ್ತೆ, ಸೊ ಫ್ರೇಗ್ರೆನ್ಸ್ ಏನೂ ಇರೋದಿಲ್ಲ. ಹಾಗಾಗಿ ನನಗಿದು ತುಂಬ ಇಷ್ಟ ಆಗುತ್ತೆ. ಜೊತೆಗೆ ರಾಜು ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಈಗ. ಆ್ಯಂಡ್ ಇನ್ನು ಅದಾದಮೇಲೆ ಟೋನರ್ ಬಂದುಬಿಟ್ಟು ನಾನು ಆಲ್ಪ್ಸ್ ಗುಡ್ನೆಸ್ ಯೂಸ್ ಮಾಡ್ತೀನಿ. ಸೊ ಮನೇಲೇ ಟೋನರ್ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸಮ್ಟೈಮ್ಸ್ ನಾನು ಏನಾದರೂ ಮಾರ್ಕೆಟಿಗೆ ಹೋಗಿರ್ತೀನಿ ಅಲ್ವಾ, ರೋಸಸ್ ತೊಗೊಂಡು ಬಂದಾಗ ನಾನು ಮನೇಲೇ ಟೋನರ್ ಮಾಡ್ಕೊತೀನಿ. ಬಟ್ ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ಸೊ ನಾನು ಈ ಆಲ್ಪ್ಸ್ ಗುಡ್ನೆಸ್ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಥರ್ಡ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ ಅಲ್ವಾ. ಸೊ ಮಾಯ್ಶ್ಚರೈಸರ್ ಬಂದುಬಿಟ್ಟು ನಾನು ನ್ಯೂಟ್ರಿಡರ್ಮ್ ಅವರ ಮಾಯ್ಶ್ಚರೈಸಿಂಗ್ ಲೋಷನನ್ನು ಯೂಸ್ ಮಾಡ್ತೀನಿ. ಸೊ ಇದು ಕೂಡ ಅಷ್ಟೇ ತುಂಬ ಮೈಲ್ಡ್ ಆಗಿರುತ್ತೆ, ಸೊ ಹಚ್ಚಿದಾಗ ಹೆವಿ ಅನ್ಸೋದಿಲ್ಲ. ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಇದಿಷ್ಟು ಬೇಸಿಕ್ ಸ್ಕಿನ್ ಕೇರ್.
ಗೆಳೆಯರು, ಈಗ ನನಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಇದೆ ಅಲ್ವಾ, ಸೊ ಅದಕ್ಕಾಗಿ ಡಾರ್ಕ್ ಸರ್ಕಲ್ಸ್ಗೆ ಅಂತ ಹೇಳಿಬಿಟ್ಟು ಇದು ಲೋರಿಯಲ್ ಪ್ಯಾರಿಸ್ ಅವರ ಸೊ ಈ ಗ್ಲೈಕೋಲಿಕ್ ಆ್ಯಸಿಡ್ ಐ ಸಿರಮ್ನ ಯೂಸ್ ಮಾಡ್ತೀನಿ. ಇನ್ನು ಈ ಐ ಸಿರಮ್ನ ಬಂದುಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಹಚ್ಕೋಬೋದು ಅಥವಾ ಮಾಯ್ಶ್ಚರೈಸರ್ ಹಚ್ಕೊಂಡಾದ್ಮೇಲೆ ಕೂಡ ಹಚ್ಕೋಬಹುದು. ಇನ್ನು ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಹಾಗೆ ತುಂಬ ಜನರು ನನಗೆ ಕೇಳ್ತಾ ಇರ್ತಾರೆ, ನಾವು ಹೊರಗಡೆ ಹೋದಾಗ ತುಂಬ ಟ್ಯಾನ್ ಆಗ್ತಾ ಇದೆ, ಚರ್ಮ ಸುಟ್ಟೋದಂಗೆ ಆಗ್ತಾ ಇದೆ. ಸೊ ಆ ರೀತಿ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು ಅಂದರೆ ಚರ್ಮಕ್ಕೆ ಅಂದರೆ ನಮ್ಮ ಬಾಡಿಗೆ ಸಪ್ರೇಟಾಗಿ ಸನ್ಸ್ಕ್ರೀನ್ ಸಿಗುತ್ತೆ ಮತ್ತು ಫೇಸ್ಗೆ ಸಪ್ರೇಟಾಗಿ ಸನ್ಸ್ಕ್ರೀನ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೇಕು. ನಾನು ನಿಮಗೆ ಈ ವಿಶ್ಕೇರ್ ಅವರ ಈ ಪ್ರಾಡಕ್ಟ್ಸನ್ನು ರೆಕಮೆಂಡ್ ಮಾಡ್ತೀನಿ. ಸೊ ನಿಮಗೆ ಎಲ್ಲೆಲ್ಲಿ ಸೂರ್ಯನ ಕಿರಣಗಳಿಗೆ ಸ್ಕಿನ್ ಎಕ್ಸ್ಪೋಸ್ ಆಗುತ್ತಲ್ವ ಆ ಜಾಗಕ್ಕೆ ಈ ಲೋಷನನ್ನು ಅಪ್ಲೈ ಮಾಡಬೇಕು. ಅದೇ ರೀತಿಯಾಗಿ ಫೇಸ್ಗೆ ಬಂದುಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೇಕು. ಇವು ಬಂದುಬಿಟ್ಟು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟಬಲ್ ಆಗುತ್ತೆ, ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಇದ್ರ ಮೇಲೆ ನಿಮಗೆ ಏನಾದರೂ ಮೇಕಪ್ ಮಾಡ್ಕೋಬೇಕು ಅಂದರೆ ಮೇಕಪ್ ಮಾಡ್ಕೊಳ್ಬೋದು, ಅಥವಾ ಹಾಗೆ ಹೋದ್ರೂ. ಸೊ ಕಂಪ್ಲೀಟ್ ಸ್ಕಿನ್ ಕೇರ್ ಅನ್ನೋದಾಯಿತು. ಇದರಿಂದ ನಿಮ್ಮ ಚರ್ಮ ತುಂಬ ಆರೋಗ್ಯವಾಗಿ ಚೆನ್ನಾಗಿರುತ್ತೆ. ಈ ಎಲ್ಲ ಪ್ರಾಡಕ್ಟ್ಸ್ ಮತ್ತು ನಾನು ಈ ತೊಗೊಂಡಿದ್ದೀನಲ್ವ ಈ ಡ್ರೆಸ್ನ ಲಿಂಕ್ ಕೂಡ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈಗ ಅಮೆಝಾನಲ್ಲಿ ಒಳ್ಳೆ ಆಫರ್ ನಡೀತಾ ಇದೆ, ಯಾರೆಲ್ಲ ಶಾಪಿಂಗ್ ಮಾಡಬೇಕು ಅಂದ್ಕೊಂಡ್ರು ಅವ್ರಿಗೆ ಈಗ ಬೆಸ್ಟ್ ಟೈಮು. ಒಂದ್ಸಲ ಹೋಗಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.